ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾಸ್ ಗುಡ್ ಲೈಫ್. ಇವತ್ತಿನ ವಿಡಿಯೋದಲ್ಲಿ ಆ್ಯಸ್ ಟೈಟಲ್ ಸೇಸ್ ಮಿಕ್ಸ್ ಫ್ರೂಟ್ ಜಾಮ್ನ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಾನು ಮನೇಲಿ ಮಾಡ್ಕೋತಾ ಇದ್ದೆ, ಹಾಗೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಒನ್ಸ್ ಅಗೇನ್. ಈ ಮಿಕ್ಸ್ ಫ್ರೂಟ್ ಜಾಮ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಇದೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಇದು ಆ್ಯಪಲ್ಲೇ, ಇದು ರೆಡ್ ಆ್ಯಪಲು, ಇದು ಗ್ರೀನ್ ಆ್ಯಪಲ್. ಆ್ಯಕ್ಚುಲಿ ಅಂದರೆ ಅದರ ಸಿಪ್ಪೆ ಫುಲ್ ಗ್ರೀನಾಗೇ ಇರುತ್ತೆ, ಅದು ಇದು. ಆ್ಯಂಡ್ ಇದು ಮಾಮೂಲಿ ರೈಪನ್ ಆ್ಯಪಲ್ಸ್. ಇದು ರೈಪ್ ಆಗಿರಲಿಲ್ಲ, ಇದು ಒಂಚೂರು ಟ್ಯಾಂಗಿ ಟೇಸ್ಟ್ ಇರುತ್ತೆ ಅಷ್ಟೇ. ಇದು ರೈಪ್ ಆಗಿದ್ದಿದ್ದು. ಮತ್ತು ಇದು ಪೊಮೊಗ್ರಾನೆಟ್, ಇದು ಗೋವಾ ಸೀಬೆಹಣ್ಣು, ಇದು ವೈಟ್ ಮತ್ತು ಬ್ಲ್ಯಾಕ್ ಗ್ರೇಪ್ಸ್ ಇರೋದು, ಇದು ವಾಟರ್ಮೆಲನ್, ಬನಾನಾ, ಮ್ಯಾಂಗೋ, ಇದು ಮೂಸಂಬಿ ಮತ್ತು ಆರೆಂಜ್. ಇದು ಒಂದು ಲೆಮನ್ ಬೇಕಾಗುತ್ತೆ, ಹಾಫ್ ಲೆಮನ್ ಸಾಕಾಗುತ್ತೆ, ಬಿಕಾಸ್ ನಾನು ಗ್ರೇಪ್ಸು ಮತ್ತು ಈ ಆ್ಯಪಲ್ನ ಕೂಡ ನಾನು ಯೂಸ್ ಮಾಡ್ತೀನಿ. ಬನಾನಾ ಇದೆ, ಮ್ಯಾಂಗೋ ಇದೆ, ಸೊ ಹಾಗಾಗಿ ಅರ್ಧ ಲಿಂಬೆಹಣ್ಣು ಸಾಕು ಅಂತ ಅನಿಸುತ್ತೆ. ಒಂಚೂರು ಚಕ್ಕೆ, ಒಂದು 4 ಲವಂಗ, ಇದು ಮೆಣಸು ತೊಗೋತಾ ಇದ್ದೀನಿ, ಬಿಕಾಸ್ ಇದರಲ್ಲಿ ಚೂರು ಸಕ್ಕರೆ ಹಾಕ್ತಿದ್ದೀನಿ. ನಮ್ಮ ಮನೇಲಿ ಸಕ್ಕರೆ ಆಗಲ್ಲ ಅಷ್ಟಾಗಿ, ಸೊ ಕೋಲ್ಡ್ ಆಗದೇ ಇರಲಿ, ಮತ್ತು ಇಲೈಚಿ ಹಾಕ್ತಿರೋದ್ರಿಂದ ಕೋಲ್ಡ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಮೆಣಸು ಒಂದು 5-6 ಮೆಣಸು, ಆಮೇಲೆ ಇಲೈಚಿ ಫ್ಲೇವರ್ಗೋಸ್ಕರ ಒಂದು 4 ಇಲೈಚಿ ಇದೆ. ಆ್ಯಂಡ್ ಇದಕ್ಕೆ ಒಂದು ಗಾಜಿನ ಬಾಟ್ಲು ಬೇಕಾಗುತ್ತೆ. ಇದು ಜಾಮ್ದೇ ಇದು ಬಾಟ್ಲು. ಸೊ ಅದು ಖಾಲಿ ಆದಮೇಲೆ ತುಂಬ ಒಂದು 5-6 ಮಂತ್ಸೇ ಆಯಿತು ಅದು. ಮತ್ತು ನಾನು ತೊಗೊಂಬಂದಿಲ್ಲ, ಬಿಕಾಸ್ ಮನೆಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ನಾನು ತೊಗೊಂಬಂದಿಲ್ಲ. ಇದು ಸಿಪ್ಪೆ, ಇದು ಆರೆಂಜ್ ಮತ್ತು ಸ್ವೀಟ್ ಲೈಮ್ದು ಸಿಪ್ಪೆ. ಇದು ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಎಲ್ಲ ಫ್ರೂಟ್ಸ್ನೂ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಿಮಗೆ ತರಿಯಾಗಿ ಏನಾದರೂ ಬೇಕಂದರೆ ಆ್ಯಪಲ್ನ ತುರಿದ್ಬಿಟ್ಟು ಹಾಕೋಬೋದು. ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡಿ ಸ್ಟವ್ ಮೇಲೆ ತುಂಬ ಚೆನ್ನಾಗಿ ನೀರೆಲ್ಲ ಎವಾಪ್ರೇಟ್ ಆಗಿ ಅದು ಒಂದು ಥಿಕ್ ಫೈನ್ ಪೇಸ್ಟ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥಿಕ್ನೆಸ್ ಬರಬೇಕು, ಅಂದರೆ ಅದರಲ್ಲಿರೋ ನೀರಿನಂಶ ಎಲ್ಲ ಡ್ರೈ ಆಗಿ ಈ ಥಿಕ್ನೆಸ್ಸಿಗೆ ಬಂದಾಗ ನೀವು ಒಂದು ಹಾಫ್ ಲೆಮನ್ನ, ಅರ್ಧ ನಿಂಬೆಹಣ್ಣು ರಸನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಫೈನ್ ಥಿಕ್ ಪೇಸ್ಟ್ ಬರಬೇಕು, ಅಂದರೆ ಗಟ್ಟಿ ಆಗಬೇಕು. ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಿಕೊಂಡು ಥಿಕ್ ಪೇಸ್ಟ್ ಆಗಬೇಕು, ಅಂದರೆ ಗಟ್ಟಿ ಪೇಸ್ಟ್ ಆಗಬೇಕು. ನೀರಿನಂಶ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು, ಅಂದರೆ ಪೂರ್ತಿ ಡ್ರೈ ಆಗಿರಬೇಕು. ಸೊ ಈ ಪೇಸ್ಟು ಈ ಥರ ಲಿಂಬೆಹಣ್ಣು ರಸ ಹಾಕಿದ್ಮೇಲೆ ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ನೀವು ಗಾಜಿನ ಬಾಟ್ಲಿಗೆ ಸ್ಟೋರ್ ಮಾಡ್ಕೋಬೋದು. ಗಾಜಿನ ಬಾಟ್ಲಾದರೆ ತುಂಬ ಒಳ್ಳೆಯದು. ಅದು ಏರ್ ಟೈಟ್ ಆಗಿರಬೇಕು. ಬಿಸಿ ಇದ್ದಾಗ ಹಾಕಿದ್ರೆ ಈ ಥರ ನೀರು ಬಿಟ್ಕೊಳ್ಳುತ್ತೆ, ಮತ್ತು ಹಬೆ ನೀರು ಅದು ಅದರಲ್ಲೇ ಇದ್ದು ಜಾಮ್ ಕೆಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಕಂಪ್ಲೀಟ್ಲಿ ತಣ್ಣಗಾದಮೇಲೆ ನೀವು ಈ ಜಾಮ್ನ ಬಾಟಲ್ಗೆ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಮನೆಯಲ್ಲೇ ಮಾಡಿರೋ ಜಾಮ್ ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿ. ಸೊ ಈ ಥರದ್ದೇ ರೆಸಿಪೀಸ್ಗೋಸ್ಕರ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.